ಇನ್ನು ಮುಂಬೈ ದಾಳಿಕೋರ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಕೆಲವೇ ಹೊತ್ತಿನಲ್ಲಿ ಭಾರತಕ್ಕೆ ರಾಣಾ ಶಿಫ್ಟ್ ಆಗ್ತಾ ಇದ್ದಾರೆ. ಕೆಲವೇ ಹೊತ್ತಲ್ಲಿ ಭಾರತಕ್ಕೆ ರಾಣಾ ಅಮೆರಿಕದಿಂದ ಶಿಫ್ಟ್ ಆಗ್ತಾ ಇದ್ದಾನೆ. ಇನ್ನು ಮೂಲಗಳ ಪ್ರಕಾರ ಕೆಲವೇ ಹೊತ್ತಲ್ಲಿ ಶಿಫ್ಟ್ ಆಗ್ತಾನೆ. ಇನ್ನು ಪ್ಲಾನ್ ಪ್ರಕಾರ ಸಂಜೆ 7:30 ಬರಬೇಕಾಗಿತ್ತು. ಆದರೆ ಈಗಿರುವ ಮಾಹಿತಿ ಪ್ರಕಾರ ಶೀಘ್ರವೇ ಶಿಫ್ಟ್ ಆಗುತ್ತೆ. ಯಾಕಂದರೆ ಒಂದಿಷ್ಟು ಭದ್ರತಾ ದೃಷ್ಟಿಯಿಂದ ಪ್ಲಾನ್ ಚೇಂಜ್ ಆದಂತೆ ಕಾಣಿಸ್ತಾ ಇದೆ. ಉಗ್ರನನ್ನು ಅಮೆರಿಕದಿಂದ ಎಳೆದು ತರ್ತಾ ಇದೆ NIA ಟೀಮ್. ಕೆಲವೇ ಹೊತ್ತಲ್ಲಿ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ರಾಣಾ ಶಿಫ್ಟ್ ಆಗ್ತಾ ಇದ್ದಾನೆ. ಹಲವಾರು ಘಟನೆಗಳಿಗೆ ಸಾಕ್ಷಿಯಾಗಿದ್ದ, ಅದರಲ್ಲೂ ಕೂಡ ಮುಂಬೈ ದಾಳಿ ಏನಿದೆಯಲ್ಲ, ಈ ಮುಂಬೈ ದಾಳಿ ಪ್ರತಿಯೊಬ್ಬರ ಕಣ್ಣು ಮುಂದೆ ಕೂಡ ಇದೆ. ಆ ದಾಳಿಯ ಸಂಚುಕೋರ, ಆ ದಾಳಿಯ ರೂವಾರಿ, ಆ ದಾಳಿಯ ಕಿಂಗ್ ಪಿನ್ ಇದೇ ತಹಾವೂರ್ ರಾಣಾ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಪೊಲೀಸ್ನವರು, ಸಾಕಷ್ಟು ಜನ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳು ಪ್ರಾಣ ಬಿಟ್ಟಿದ್ರು, ರಕ್ತ ಚೆಲ್ಲಿದ್ರು. ಅಮೆರಿಕದ ಲಾಸ್ ಏಂಜಲೀಸ್ನಿಂದ ರಾಣಾ ಶಿಫ್ಟ್ ಆಗ್ತಾ ಇದ್ದಾನೆ. ದೆಹಲಿಯ ಪಾಲಂ ಏರ್ಪೋರ್ಟ್ನತ್ತ ರಾಣಾ ಅಲ್ಲಿ ಕರ್ಕೊಂಡು ಬರ್ತಾರೆ. ಪಾಲಂ ಏರ್ಪೋರ್ಟ್ ಸುತ್ತಮುತ್ತ ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಭದ್ರತೆಗೆ 100 ಸಿಬ್ಬಂದಿಯನ್ನು ಸರ್ಕಾರ ನಿಯೋಜನೆ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇತ್ತ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ನವರಿಗೆ ನಿಯೋಜನೆಯನ್ನು ಮಾಡಿದ್ದಾರೆ. ಭದ್ರತೆಗೆ 100 ಸಿಬ್ಬಂದಿಯನ್ನು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಬರೋಬ್ಬರಿ 17 ವರ್ಷಗಳ ನಂತರ ಅಮೆರಿಕದಿಂದ ಭಾರತಕ್ಕೆ NIA ಟೀಮ್ ವಿಶೇಷ ವಿಮಾನದಲ್ಲಿ ಈ ರಾಣನನ್ನ, ಮೋಸ್ಟ್ ವಾಂಟೆಡ್ ಉಗ್ರನನ್ನು ಎಳೆದು ತರ್ತಾ ಇದ್ದಾರೆ. ಯಾಕಂದರೆ ಭಾರತಕ್ಕೆ ನನ್ನನ್ನು ಶಿಫ್ಟ್ ಮಾಡಬೇಡಿ, ನನ್ನನ್ನು ಭಾರತಕ್ಕೆ ಗಡೀಪಾರು ಮಾಡಬೇಡಿ ಅಂತ ಅಮೆರಿಕದ ಸುಪ್ರೀಂ ಕೋರ್ಟಿಗೆ ದುಂಬಾಲು ಬಿದ್ದಿದ್ದ ಈ ಮೋಸ್ಟ್ ವಾಂಟೆಡ್ ಕ್ರಿಮಿ. ಆದರೆ ಅಮೇರಿಕ ಇವತ್ತು ಭಾರತ ಮಿತ್ರ ರಾಷ್ಟ್ರಗಳಾಗಿರೋದ್ರಿಂದ ಒಬ್ಬ ಕ್ರಿಮಿನಲ್ಲು, ಒಬ್ಬ ಉಗ್ರ, ಅವನು ಭಾರತಕ್ಕೆ ಉಗ್ರವಾದಿತನ ಮಾಡಿದರೂ ಕೂಡ ಅವನು ಅಮೆರಿಕಕ್ಕೂ ಉಗ್ರವಾದವನ್ನೇ ಮಾಡ್ತಾನೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅಲ್ಲಿಯ ಕೋರ್ಟ್ ಅವನ ಎಲ್ಲ ಬಾಗಿಲುಗಳನ್ನು ಮುಚ್ಚಿದೆ. ದೆಹಲಿಗೆ ಬಂದಿಳಿತಾ ಇದ್ದಂತೆ ರಾಣಾ NIA ವಶಕ್ಕೆ ಬೀಳ್ತಾನೆ. ಮೊದಲು ತಿಹಾರ್ ಜೈಲಿನಲ್ಲಿ ಇಡಲಿಕ್ಕೆ ಈಗ ಪ್ಲಾನ್ ನಡೀತಾ ಇದೆ. ಈಗ ರಾಣಾ ವಶಕ್ಕೆ ಪಡೀಲಿಕ್ಕೆ NIA ಒಂದು ಕಡೆ ಸಿದ್ಧತೆಯನ್ನು ಮಾಡ್ತಾ ಇದೆ. ಇನ್ನು ಏರ್ಪೋರ್ಟ್ನಿಂದ ನೇರವಾಗಿ NIA ಕಚೇರಿಗೆ ಶಿಫ್ಟ್ ಮಾಡ್ತಾರೆ. ಇದು ಬರೋಬ್ಬರಿ 17 ವರ್ಷಗಳ ಕಾಲ ಆಗಿರುವಂತಹ ಒಂದು ವಿಚಾರ. ಇದು 17 ವರ್ಷಗಳಿಂದ ಬೇಕಾಗಿತ್ತ ಭಾರತಕ್ಕೆ ಈತ. 17 ವರ್ಷಗಳ ಬಳಿಕ ಉಗ್ರನ ಈಗ ವಿಚಾರಣೆಯನ್ನು ಮಾಡುತ್ತೆ. ಈಗ ಮೊದಲು ಪ್ರೈಮರಿ ಪ್ರೊಸೀಜರ್ ಹೆಂಗಿರ್ತದೆ ಅಂದರೆ, ಯಾರನ್ನೇ ಅರೆಸ್ಟ್ ಮಾಡಿದಾಗ ಅವರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸ್ತಾರೆ, ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾರೆ. ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅದ್ರ ಬಗ್ಗೆ ಒಂದಿಷ್ಟು ಪ್ರೊಸೀಜರ್ಸ್ ಪ್ರಕಾರವಾಗಿ ಹೆಲ್ತ್ ತಪಾಸಣೆಯನ್ನು ಮಾಡಿದ ನಂತರ ಆಮೇಲೆ NIA ಕಚೇರಿಗೆ ಶಿಫ್ಟ್ ಮಾಡ್ತಾರೆ. ಅದಾದ ಮೇಲೆ ಒಂದಿಷ್ಟು ಎನ್ಕ್ವೈರಿ ಕೂಡ ಮಾಡ್ತಾರೆ. ಪ್ರೈಮರಿ ಹಂತದಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಾದ್ಮೇಲೆ ತಿಹಾರ್ ಜೈಲಿಗೆ ಹಾಕುವ ಸಾಧ್ಯತೆ ಕಂಡು ಬರ್ತಾ ಇದೆ.